ತಾಯಿ ಬರಾಕಮ್ಮ ತಾಯಿ ಓಂಕಾರ ರೂಪಿಣಿ, ಓಂಕಾರ ವಿಶ್ವರೂಪಿಣಿ, ಓಂಕಾರ ಖಂಡರೂಪಿಣಿ, ಓಂಕಾರ ಪರಿರೂಪಿಣಿ, ಓಂಕಾರ ಶಾಂತಿ ರೂಪಿಣಿ. ನೀನು ಇಟ್ಟಿರುವುದು ಮುತ್ತಿನ ಬೊಟ್ಟು, ನೀನು ಹುಟ್ಟಿರುವುದು ಬಟ್ಟೆ ಸೀರೆ, ಸಾವಿರ ಕಣ್ಣು ಸದಾ ರೂಪ. ನೀನು ಮಧ್ಯಾಹ್ನದಲ್ಲಿ ಬಾಲಕವ ತುಕ್ಕೊಂಡು ಎಲ್ಲಿಗೆ ಹೋದೆಲ್ಲಮ್ಮ, ಅಲ್ಲಿ ಯಾವ ಅವತಾರವಾದ ಎಂದರೆ ಬೇಲಿಗಳ ಎಲಿಯಂಗೆ, ಅಡಿಕೆಗಳ ತುದಿಯಂಗೆ. ನಿನ್ನ ಹೆಸರು ಏಳು ನಾಲಿಗೆಯ ದುರ್ಗಿ, ಏಳು ಊರು ಬಾಗಿಲಿಗೆ ಏಳು ನಾಲಿಗೆಯನ್ನೇ ಸಾಚಿಕೊಂಡು ಮಂಡೆಯನ್ನು ತೆಗೆದುಕೊಂಡು ಎಡಗೈಯಲ್ಲಿ ಜೋಗಿ ಕೋಲು ಹಿಡಿದುಕೊಂಡು ಬಲಗೈಯಲ್ಲಿ ಕತ್ತಿ ಕಟಾರವನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಬಂಗಾರದ ಭರಣಿಯನ್ನು ಹಿಡಿದುಕೊಂಡು ಕೆಳಗಳ ಕೇರಿಯಿಂದ ಮೇಗಳ ಕೇರಿಗೆ ಹೋಗುವಾಗೆ ಎಳಗುರಿ 80, ಮುದಿಗುರಿ 30, ಕೋಳಿಗಳ ಹಿಂಡು ಕೂಗಿಸುತ್ತಾ, ಕೋಣನ ಹಿಂಡು ಬೊಬ್ಬರಿಸುತ್ತಾ, ಬಾಣನ ಹಿಂಡು ಕಳೆದುಕೊಂಡು ಹೋಗುವಾಗೆ ಕಲ್ಲು ಮಾಳಿಗೆಯ ಕಟ್ಟಿ ಅದವನ್ನು ಮುಚ್ಚಿದರಂತೆ. ಆಗ ನಿಮ್ಮ ತಂದೆ ಪರಮೇಶ್ವರ ದೇವರು ಬಲ ತೊಡೆಯ ಮೇಲೆ ಅಳ್ಳಿರಿಸಿಕೊಂಡು ಏನು ಹೇಳಿದರೆಂದರೆ, ಜ್ವರ ನಿನ್ನದಮ್ಮ, ಜ್ವರ ತಾಪ ನಿನ್ನದಮ್ಮ, ಒಬ್ಬೆ ನಿನ್ನದಮ್ಮ, ಒಬ್ಬೆ ನಿನ್ನದಮ್ಮ, ಕೆಮ್ಮು ನಿನ್ನದಮ್ಮ, ಯಾಕರಿಕೆ ನಿನ್ನದಮ್ಮ ಎಂದು ನಿಮ್ಮ ತಂದೆ ಪರಮೇಶ್ವರ ದೇವರು ಆಜ್ಞೆ ಮಾಡಿದರು. ತಾಯಿ ಭೂಲೋಕದಿಂದ ಮತ್ತೆ ಲೋಕಕ್ಕೆ ಇಳಿದು ಬರುವಾಗೆ ಒಂದು ಕೋವಿಗೆ ತುಂಬ ಕಾಳಿಂಗ ನಾಗನ ವಿಷವು, ಮತ್ತೊಂದು ಕೋವಿಗೆ ತುಂಬ ಗೋಧಿ ನಾಗನ ವಿಷವು. ಭೂಮಿಗೆ ಕಣ್ಬಿಟ್ಟರೆ ಭೂಮಿಯ ಉರಿದೋಯ್ತು ಎಂದು, ಆಕಾಶಕ್ಕೆ ಕಣ್ಬಿಟ್ಟರೆ ಆಕಾಶವೇ ಉರಿದೋಯ್ತು ಎಂದು ತನ್ನ ಮೈಯಿಗೆ ತಾನೇ ಲಾಪ ಮಾಡಿಕೊಂಡು ಅಂಗಾರದ ಅತ್ತೆಯನ್ನು ಕೊಂದೆಲ್ಲೇ, ಆ ಯೋಜನ ಪಟ್ಟಣವನ್ನು ಆಳಿದೆಯಲ್ಲೇ, ಮಾಮನನ್ನು ಕೊಂದೆಲ್ಲೇ, ಬದನಾಪುರಿ ಪಟ್ಟಣವನ್ನು ಆಳಿದೆಲ್ಲೇ, ಗಂಡನನ್ನು ಕೊಂದೆಲ್ಲೇ, ಇಡೀ ಭೂಮಂಡಲಕ್ಕೆ ಎಡೆ ಮಾಡಿದೆಲ್ಲೇ, ಮೈದನಿಗೆ ಪಟ್ಟವನ್ನು ಕಟ್ಟಿದೆಯಲ್ಲೇ, ನಾಗರ ಹಾವು ನಡಕ್ಕೆ ಕಟ್ಟಿ, ಕ್ಯಾರೆ ಹಾವು ಬಲಕ್ಕೆ ಕಟ್ಟಿ, ಅಚ್ಚ ಮಂಡಲದ ಹಾವು ಸುತ್ತಿ ಸಿಂಬೆ ಮಾಡಿಕೊಂಡು ತ್ರಿಪುರ ಕೋಟೆಯ ಮೇಲೆ ಶಾರದೆಯನ್ನು ಆಡಿಸಿಕೊಂಡು ಬಾರಮ್ಮ ತಾಯಿ ನಮ್ಮಮ್ಮ ಹಿರೇ ಕುನ್ನಾಲ್ ಕರಿಯಮ್ಮ. ನಿನ್ನ ಪಾದ ಪದ್ಮಾಂಗಗಳಿಗೆ ಶರಣು ಶರಣಮ್ಮ. ಯಜಮಾನ ಗೌಡ ಪೂಜಾರಿಗೋ, ಸರ್ವಿಷ್ಟ ಒಕ್ಕಲಿಗೋ, 12 ಕೈವಾಡಕ್ಕೋ, 18 ಪಡಕಟ್ಟಿಗೋ, ನಮ್ಮಂತ ವಾಲುಗದ ಮಕ್ಕಳಿಗೂ ಕೊಟ್ಟ ಭಾಷೆಯನ್ನು ತಪ್ಪದಂತೆ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡುವ ಬಾರಿ ನಿನ್ನದಮ್ಮ ತಾಯಿ ನಮ್ಮಮ್ಮ ಹಿರೇ ಕುನ್ನಾಲ್ ಕರಿಯಮ್ಮ. ನಿನ್ನ ಪಾದ ಪದ್ಮಾಂಗಗಳಿಗೆ ಶರಣು ಶರಣಮ್ಮ.